ಮಾಜಿ ಪಶುಸಂಗೋಪನಾ ಸಚಿವರು ಔರಾದನ ಶಾಸಕರು ಆಗಿರುವ ಪ್ರಭು ಚವ್ಹಾಣ್ ಅವರ ಪುತ್ರ ಮಹಿಳೆಯರಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತೀಕ್ ಚವ್ಹಾಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವರು ಔರಾದನ ಬಿದರ್ ಜಿಲ್ಲೆ ಔರಾದನ ಶಾಸಕರು ಆಗಿರುವ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿದರ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ನನ್ನನ್ನು ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಪ್ರತೀಕ್ ಚವ್ಹಾಣ್ ವಿರುದ್ಧ ಮಹಿಳೆಯೊಬ್ಬರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗಿತ್ತು, ಪರಿಚಯ ಪ್ರೀತಿಗೆ ಹೋಗಿತ್ತು, ಪ್ರೀತಿಯಿಂದ ಪರಸ್ಪರ ಪ್ರೀತಿ ಆಗ್ತಾ ಇತ್ತು, ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ, ಅದಾದ ನಂತರ ಮದುವೆ ಆಗುವುದಾಗಿ ವಂಚಿಸಿದ್ದಾರೆ ಅಂತ ಇದೀಗ ಪ್ರಕರಣ ದಾಖಲಾಗಿರೋ ಪ್ರತೀಕ್ ಚವ್ಹಾಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಭು ಚವ್ಹಾಣ್ ಹೇಳ್ತಾ ಇದ್ದಾರೆ, ಸ್ವಪಕ್ಷದವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ಅನೇಕ ಮಹಿಳೆಯರ ಮದುವೆ ಮಾಡಿಸಿದ್ದೀನಿ, ನನ್ನ ಮಗನ ವಿರುದ್ಧ ಇಂಥದ್ದೊಂದು ಆರೋಪ ಬಂದಿದೆ ಅಂತ. ನಮ್ಮದೇನು ತಪ್ಪಿಲ್ಲ ಅಂತಿದ್ದಾರೆ ಪ್ರಭು ಚವ್ಹಾಣ್. ಪ್ರತೀಕ್ ಚವ್ಹಾಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳೆಯೊಬ್ಬರು ಕೊಟ್ಟಿರುವ ದೂರಿನ ಅನ್ವಯ ಇದು. ಪ್ರಭು ಚವ್ಹಾಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಷಡ್ಯಂತ್ರ ಇದು ಅಂತ. ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಇದರ ಹಿಂದೆ. ಸತ್ಯ ಸುಳ್ಳು ಯಾವುದು ಹೇಳುವಂತ ಮಗನನ್ನು ಕೇಳಿದ್ದೆ ನಾನು. 4 ಜನರನ್ನ ಕೂರಿಸಿ ಬಗೆ ಕೂಡ ಹರಿಸಿದ್ವಿ. ಇದನ್ನ ಹಿರಿಯರನ್ನ ಕುಳ್ಳಿರಿಸಿ ಈ ಪ್ರಕರಣವನ್ನ ಇತ್ಯರ್ಥ ಮಾಡಿದ್ವಿ. ನಾವು ಚಾಟಿಂಗ್ ಮತ್ತು ವಿಡಿಯೋ ಕಾಲ್ ಮಾಡಬಾರದು ಅಂತ ಮಹಿಳೆಗೆ ತಾಕೀತು ಮಾಡಿದ್ವಿ. ಆದರೂ ಕೂಡ ಕಾಲೆಲ್ಲ ಬಂದಾಗಿಲ್ಲ. ಈ ರೀತಿ ನಾವೇ ಪ್ರಕರಣವನ್ನು ದಾಖಲು ಮಾಡಬೇಕಾಗಿತ್ತು, ಆದ್ರೆ ಅವರೇ ಮಾಡಿದ್ದಾರೆ. ನಮ್ಮ ಮಗಳಿವಳು ಅಂತ ನಾವೇನು ಮಾಡಿಲ್ಲ. 100 ಸಾಮೂಹಿಕ ವಿವಾಹ ಮಾಡಿಕೊಟ್ಟಿದ್ದೀನಿ. ಸಮಾಜದಲ್ಲಿ ಅನೇಕ ಜನ ಬಡವರಿಗೆ ಅನೇಕರಿಗೆ ಸಹಾಯ ಮಾಡಿದ್ದೀನಿ. ಇಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಇಂಥದ್ದೊಂದು ಷಡ್ಯಂತ್ರ ಆಗಿದೆ ಅಂತ ಪ್ರಭು ಚವ್ಹಾಣ್ ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸತ್ಯಕ್ಕೂ ದೂರ ಇದೆ. ನಮ್ಮ ಕ್ಯಾರಿಯರ್ ಡ್ಯಾಮೇಜ್ ಮಾಡ್ಲಾಕ ಪ್ಲಾನ್ ಮಾಡಿ ನಮ್ಮೆಲ್ಲ ಫೋಟೋ ತೋರಿಸಿದೀನಿ. ಅವ್ರ ಮಾತುಗಳಲ್ಲಿ ಮಾಡ್ತಾ ಇದ್ದಾರೆ. ಹೇಳ್ತೀನಿ, ಜಾಸ್ತಿ ಥೋಡ ಹೇಳ್ತೀನಿ. ಯಾಕಂದ್ರೆ ಅವರು ಬೇರೆ, ನಾನು ಬೇರೆ. ನಾನೇನ್ರಿ, ನಾನು ಜನಸೇವಕ, ನಾನು ಪ್ರತಿನಿಧಿ. ಅದಕ್ಕಾಗಿ ನಾನು ಮಾಡಬಾರ್ದು, ಅದಕ್ಕಾಗಿ ನಿಶ್ಚಯ ಮಾಡ್ತೀನಿ. ಅಂದ್ರೆ ನಾನು 9 ತಿಂಗಳು ಮುಂಚೆ ಮಾಡ್ಬೇಕಿತ್ತು, 9 ತಿಂಗಳು ಮುಂಚೆ ಮಾಡ್ಬೇಕಿತ್ತು ನಾವು ಎಲ್ಲ ತೋರಿಸಿ. ಬಟ್ ನಾವೇನ್ ಮಾಡಿಲ್ಲ. ಅವ್ರ ನಮ್ಮ ಮಗಳು ತರ ಅವ್ರು ಯಾಕೆ ಬಹಿರಂಗವಾಗಿ ಯಾಕೆ ಪ್ರೆಸ್ ಹೋಗ್ಬೇಕು, ನಾಳೆ ಅವ್ರ ಕ್ಯಾರಿಯರ್ ಅವ ಪರಿಚಯ ಯಾವ ಮಾಡ್ತಾ ಇಲ್ಲ. ಬಟ್ ಅವ್ರು ಮಜೂರ್ ಮಾಡ್ತಾರೆ, ತೋರಿಸ್ತಾ ಇದ್ದೀನಿ. ಏನ್ ಮಾಡ್ಲಿ, ಮಾಡಬಾರ್ದು ಇದೆ, ನಮ್ಮ ಮಗಳು ಇದೆ ಅವು. ಬಟ್ ಅವ್ರು ಮಜೂರ್ ಮಾಡ್ತಾ ಇದ್ರಿ, ಮಾಡ್ಲೇಬೇಕು. ಇಲ್ಲ, ಒಂದು ನಾವು ಹುಡುಗ ನೋಡಕ್ ಹೊಡೆದ್ರು, ಹೋದ್ಮೇಲೆ ಹುಡುಗಿ ಪಸಂದ್ ಇದೆ. ಆದ್ರೆ ನಾನು 8 ತಿಂಗಳು ಮಾಡಿಲ್ಲ. ನಾಳೆ ಮಾಡೋಣ, ನಾಡ್ದು ಮಾಡೋಣ, ನಾಳೆ ಮಾಡೋಣ, ನಾಡ್ ಮಾಡೋಣ, ನಾನು ಬಿಜಿ ಮೋಸಂ ನಾನು ಹೇಳ್ತೀವಿ. ಹುಡುಗ ಪಸಂದ್ ಅಂದ್ರೆ ಆಗ್ಲಿ, ನಾವ್ಯಾಕೆ ಒಳಗೆ ಹೋಗ್ಬೇಕು, ನಾನು ಯಾಕೆ ಒಳಗೆ ಹೋಗ್ಬೇಕು ಅಂತ ಹೋಗಿಲ್ಲ. ಒಳಗೆ ಹೇಳ್ತೇನೆ ಹೋಗಿಲ್ಲ, ಅವ್ರು ಪಸಂದ್ ಅಂತ ಮಾಡಿದೀವಿ. ನೋಡ್ರಿ, ಎಷ್ಟು ಅದ್ದೂರಿ ನಾವು ಆದ್ಮೇಲೆ ನಾನು ಕ್ಯಾನ್ಸಲ್ ಆಗಿ ಮಾಡ್ಬೇಕು ಹೇಳ್ರಿ. ಎಷ್ಟು ಅದ್ದೂರಿ ಎಂಗೇಜ್ಮೆಂಟ್ ಆದ್ಮೇಲೆ ನಮ್ ಏನ್ ಕ್ಯಾನ್ಸಲ್ ಮಾಡಕ್ಕೆ ನಮ್ದು ನಮ್ ಪಾಪ ಆಗಲ್ಲ. ನಮ್ಮ ಹುಡುಗಿಯರು ತಮ್ಮ ಹೇಳ್ತಾ ಇದ್ದೀನಿ, ನಾವು ಏನ್ ಮಾಡಿಲ್ಲ. ನಮ್ಮ ಕೇವಲ ನಮ್ಮ ಇಮೇಜ್ ಡ್ಯಾಮೇಜು, ನಮ್ ನಾವು ಸಾಯ್ತನೇ ಬಿಡಲ್ಲ. ಈ ಟೀಮ್ ಸಾಯ್ತನಕ ಬಿಡಲ್ಲ, ಹೇಳಿ ಕಂಪ್ಲೀಟ್ ಆಗ್ತದೆ. ಟೀಮ್ ನಾಯಕರು ಭಗವಂತ ಖೋಪ ಆಯ್ತು. ಸರ್ ತೋರಿಸಿ ಸರ್ ನೋಡಿ ಸರ್, ಯಾರು ಅಂತ ಸರ್ ಈ ಗಾಡಿ ಸರ್ ಈ ಗಾಡಿ ಸರ್ ಯಾರು ಸರ್? ಯಾರು ಸರ್?
ಸರ್ ಸರ್ ಅವ್ರ ಹೆಸರು ಹೇಳಿ ಸರ್. ನಾನು ಹೇಳಿದೀವಿನ XMP ಭಗವಂತ ಖೂಬಾ ಕ್ಯಾಪ್ಟನ್ ಪ್ರಭು ಚವ್ಹಾಣ್ಗೆ ಮುಗಿಸ್ಬೇಕು. ನೀನ್ ನೋಡಿ ನೋಡಪ್ಪ ಕೇಳಿ ಪೂರ್ತಿ ನೋಡಿ. ಹಾ ಈ ನೀ ನೋಡಿ ಉದ್ಗೀರ್ ಕೊಟ್ಟು ಈ ಕಡೆ ಸರ್. ಅವರು ಇಂಥ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಕಲ್ಲಪ್ಪ. ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಕಲ್ಲಪ್ಪ, ಕಳೆದ ವಿಧಾನಸಭಾ ಚುನಾವಣೆ ಅದಾದ ನಂತರ ಲೋಕಸಭಾ ಚುನಾವಣೆ, ಈ ಪ್ರಭು ಚವ್ಹಾಣ್ ಅದಾದ ನಂತರ ಭಗವಂತ ಖೂಬಾ, ಶರಣು ಸಲಗಾರ್ ಇವರ ನಡುವೆ ಬಿಜೆಪಿಯಲ್ಲಿ ಪೈಪೋಟಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಅನೇಕ ಆರೋಪಗಳಾಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಈಗ ಪ್ರಭು ಚವ್ಹಾಣ್ ಹೇಳ್ತಿದ್ದಾರೆ ಭಗವಂತ ಖೂಬಾ ಅವರ ಟೀಮ್ ಇಂಥದ್ದೊಂದು ಕೆಲಸ ಮಾಡ್ತಿದೆ ಅಂತ. ನಿಜಾನ ಇದು? ಇಂಥ ಬೆಳವಣಿಗೆ ಆಗಿದೆಯಾ ಬೀದರಲ್ಲಿ? ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇತ್ತು. ನನ್ನನ್ನು ಸೋಲಿಸೋದಕ್ಕೆ ಈತ ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸಿದಾನೆ ಅಂತ ಅವರ ವಿರುದ್ಧ. ಈ ಬಾರಿ ಭಗವಂತ ಖೂಬಾ 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಸಾಗರ್ ಖಂಡ್ರೆ ವಿರುದ್ಧ. ಅವರು ಹೇಳಿದ್ರು ಅವರಾದು ಬಸವ ಕಲ್ಯಾಣ ಇಲ್ಲೆಲ್ಲ ಕಾಂಗ್ರೆಸ್ಸಿಗೆ ಮಾಡಿದಾರೆ, ಅವರು ನಾನು ಸೋಲಿಸಬೇಕು ಅನ್ನುವಂತ ಉದ್ದೇಶ ಇತ್ತು ಅಂತ ಹೇಳಿ ಭಗವಂತ ಖೂಬಾ ಶರಣು ಸಲಗಾರು ಮತ್ತು ಪ್ರಭು ಚವ್ಹಾಣ್ ಅವರ ವಿರುದ್ಧ ಆರೋಪ ಮಾಡಿದ್ರು. ಅವರಾದ್ನಲ್ಲಿ ನಮಗೆ ಹಿನ್ನಡೆ ಆಗಿದೆ ಇತ್ಯಾದಿ ಇತ್ಯಾದಿ ಅಂತ. ಈಗ ಇವರು ಹೇಳ್ತಾ ಇದ್ದಾರೆ ನನ್ನ ಮಗನ ಮೇಲೆ ಇಂಥದ್ದೊಂದು ಷಡ್ಯಂತ್ರ ನಡಿಬೇಕು ಅಂತ ಹೇಳಿದ್ರೆ, ನನ್ನ ಮಗನ ಮೇಲೆ ಇಂಥದ್ದೊಂದು ಆರೋಪ ಬರಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಕೈವಾಡ ಇರೋದು ಭಗವಂತ ಖೂಬಾ ಅವರದ್ದು ಅಂತ ಹೇಳಿ ಒಂದು ಫೋಟೋ ಕೂಡ ಅವರು ತೋರಿಸ್ತಾ ಇದ್ದಾರೆ. ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಎಲ್ಲ ಬೆಳವಣಿಗೆಗಳಾದಾಗ ಲಂಬಾಣಿ ಸಮುದಾಯದ ಜನರು ಸೇರಿಕೊಂಡು ಇದನ್ನ ಬಗೆಹರಿಸುವ ಪ್ರಯತ್ನ ಮಾಡಿದ್ವಿ. ಯಾವುದೇ ಮೆಸೇಜ್ ನಲ್ಲಿ ಕಾಂಟ್ಯಾಕ್ಟ್ ಇರಬಾರ್ದು, ವಿಡಿಯೋ ಕಾಲ್ಗಳನ್ನ ಮಾಡಬಾರ್ದು, ಸಂಪರ್ಕವನ್ನ ಕಡಿತಗೊಳ್ಳಬೇಕು. ಅವರೇನೋ ಬೇರೆದವ್ರ ಜೊತೆ ಚಾಟ್ ಮಾಡ್ತಾ ಇದ್ರು ಅಂತ ಪ್ರಭು ಚವ್ಹಾಣ್ ಹೇಳಿದ್ದಾರೆ. ಇವತ್ತು ಎಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ಅವರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ನಾವೇ ಮೊದಲು ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಆದ್ರೆ ನಮ್ಮ ಮಗಳು ಅನ್ನೋ ಕಾರಣಕ್ಕಾಗಿ ನಾವು ಮಾಡಿಲ್ಲ ಅಂತ ಪ್ರಭು ಚವ್ಹಾಣ್ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿನೋ, ಎಷ್ಟರ ಮಟ್ಟಿಗೆ ತಪ್ಪು, ಯಾರ ಕೈವಾಡ ಇದೆಯೋ, ನಿಜವಾಗಿಯೂ ಕೂಡ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವ್ಹಾಣ್ ನಿಂದ ಮಹಿಳೆಗೆ ಅನ್ಯಾಯ ಆಗಿದೆಯೋ, ಎಲ್ಲವೂ ತನಿಖೆಯ ನಂತರ ಗೊತ್ತಾಗುವಂತ ವಿಚಾರ. ಮಹಿಳೆಯ ಆರೋಪ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ. ಮದುವೆಗೂ ಮೊದಲು ನಾವು ಲೈಂಗಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಬೇಡ ಅಂತ ನಾನು ಮನವಿ ಮಾಡಿದ್ದೆ, ಆದರೂ ಕೂಡ ನನ್ನನ್ನು ಬಳಸಿಕೊಂಡ್ರು ಅಂತ ಮಹಿಳೆಯ ಆರೋಪ.